Hello everyone, welcome back to our Prekish YouTube channel. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತೇ ಇರುತ್ತೆ, ನಾವು ಬ್ಯಾಂಗ್ಳೂರಿಂದ ಹೊರಟು ಒಂದು ರೌಂಡ್ ಟ್ರಿಪ್ ಮಾಡ್ತಾ ಇದ್ದೀವಿ ಫಾರ್ 16 ಡೇಸ್. ನಾವಿವತ್ತು ಗ್ಯಾಂಗ್ಟಾಕಲ್ಲಿ ಇದ್ದೀವಿ. ನಿನ್ನೆ ಗ್ಯಾಂಗ್ಟಾಕ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ಗ್ಯಾಂಗ್ಟಾಕಿಂದ ಲಾಚುಂಗ್ ಸಿಟಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಅ ಟೌನ್ ಇನ್ ಸಿಕ್ಕಿಂ. ಸೊ ಲಾಚುಂಗ್ ಹೋಗ್ಬೇಕಂದ್ರೆ ನಮ್ಮ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ. ಸೊ ನಮ್ಮ ವೆಹಿಕಲ್ನ ಗ್ಯಾಂಗ್ಟಾಕಲ್ಲೇ ಪಾರ್ಕ್ ಮಾಡಿ ನಾವು ಇಲ್ಲಿನ ಲೋಕಲ್ ವೆಹಿಕಲಲ್ಲಿ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಗ್ಯಾಂಗ್ಟಾಕಲ್ಲಿರೋ ವಜ್ರ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇಲ್ಲೇ ಎಲ್ಲ ಟ್ಯಾಕ್ಸಿಗಳು ನಿಲ್ಲೋದು. ಸೊ ಹಾಗಾಗಿ ಇಲ್ಲಿಂದಲೇ ಲಾಚುಂಗ್ ಹೋಗಬೇಕಾಗುತ್ತೆ. ಸೊ ಇದು ನಾವು ಬುಕ್ ಮಾಡ್ಕೊಂಡಿರೋ ಅಂತಹ ವೆಹಿಕಲ್. ನಿಮಗೆ ಗ್ಯಾಂಗ್ಟಾಕಿಂದ ಲಾಚುಂಗ್ ಹೋಗಿ ಲಾಚುಂಗಲ್ಲೆಲ್ಲ ಸೈಟ್ ಸೀಯಿಂಗ್ ಮುಗಿಸ್ಕೊಂಡು ರಿಟರ್ನ್ ಗ್ಯಾಂಗ್ಟಾಕ್ ಬರೋಕ್ಕೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 3 ಡೇಸ್ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 2 ಆಪ್ಷನ್ಸ್ ಇದೆ. ಒಂದು ಶೇರಿಂಗಲ್ಲಿ ಹೋಗ್ಬೋದು, ಇಲ್ಲಾಂದರೆ ನಮ್ಮ ಥರ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ನಾನು ಶೇರಿಂಗ್ ಬಗ್ಗೆ ಹೇಳ್ತೀನಿ. ಶೇರಿಂಗಲ್ಲಿ ಪರ್ ಪರ್ಸನ್ 4000 ರುಪೀಸ್ ಆಗುತ್ತೆ, ವಿಚ್ ಇನ್ಕ್ಲೂಡ್ಸ್ ಟ್ರಾನ್ಸ್ಪೋರ್ಟೇಷನ್, ಫುಡ್ ಆ್ಯಂಡ್ ಅಕಾಮಿಡೇಷನ್ ಫಾರ್ 3 ಡೇಸ್ ಆ್ಯಂಡ್ ಆಲ್ಸೋ ಪರ್ಮಿಟ್ ತೊಗೊಳ್ಳೇಬೇಕು. ಆ್ಯಂಡ್ ನೀವು ಶೇರಿಂಗಲ್ಲಿ ಹೋಗೋದ್ರಿಂದ ನಿಮಗೆ ಒನ್ ವೆಹಿಕಲ್ಲಿ ನಿಮ್ಮ ಜೊತೆ ಬೇರೆ ಮೆಂಬರ್ಸ್ ಕೂಡ ಇರ್ತಾರೆ. ಸೊ ಒನ್ ವೆಹಿಕಲ್ಲಿ ಅರೌಂಡ್ 10 to 11 ಮೆಂಬರ್ಸ್ನ ಇವರು ಆ್ಯಡ್ ಮಾಡ್ತಾರೆ. ಆ್ಯಂಡ್ ನೀವು ನಮ್ಮ ಥರ ಪ್ರೈವೇಟ್ ವೆಹಿಕಲಲ್ಲಿ ಹೋಗಬೇಕು ಅಂದರೆ ನಿಮಗೆ ಒಂದು ವೆಹಿಕಲ್ಗೆ ಅರೌಂಡ್ 45,000 ರುಪೀಸ್ ಆಗುತ್ತೆ, ವಿಚ್ ಇನ್ಕ್ಲೂಡ್ಸ್ ಟ್ರಾನ್ಸ್ಪೋರ್ಟೇಷನ್, ಫುಡ್, ಅಕಾಮಿಡೇಷನ್ ಆ್ಯಂಡ್ ಡೆಫಿನೆಟ್ಲಿ ಪರ್ಮಿಟ್ ಮ್ಯಾಂಡೇಟ್ರಿ ಇದೆ, ಬಿಕಾಸ್ ಇಟ್ಸ್ ಎ ರಿಸ್ಟ್ರಿಕ್ಟೆಡ್ ಏರಿಯಾ. ಸೊ ಹಾಗಾಗಿ ನಾವು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡಿರೋ ಕಾರಣಕ್ಕೆ ನಮಗೆ 45,000 ರುಪೀಸ್ ಆಯಿತು ಒನ್ ವೆಹಿಕಲ್ಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಸೀನರಿ ಆರ್ ಅ ಲ್ಯಾಂಡ್ಸ್ಕೇಪ್. ಇನ್ ಪರ್ಸನ್ ನೀವು ವಿಟ್ನೆಸ್ ಮಾಡಿದಾಗಲೇ ಗೊತ್ತಾಗೋದು ಇದ್ರ ವ್ಯಾಲ್ಯೂ ಏನಂತ. ವಿಡಿಯೋದಲ್ಲಿ ಕಾಣ್ತಾ ಇರೋದಕ್ಕಿಂತ 100 ಟೈಮ್ಸ್ ಜಾಸ್ತಿ ಬ್ಯೂಟಿಫುಲ್ ಆಗಿದೆ. ನೀವೇನಾದ್ರು ನೇಚರ್ ಲವರ್ ಆಗಿದ್ರೆ ಯು ಗೋನಾ ಲವ್ ದಿಸ್ ಪ್ಲೇಸ್. ಸಿಕ್ಕಿಂ ಇಸ್ ಆಲ್ ಅಬೌಟ್ ದಿಸ್ ಬ್ಯೂಟಿಫುಲ್ ವ್ಯೂ, ಮೌಂಟೇನ್ಸ್ ಆ್ಯಂಡ್ ಕ್ಲೀನ್ ವಾಟರ್. ನಾನು ಫಸ್ಟ್ ಟೈಮ್ ಈ ಥರ ಒಂದು ಪ್ಲೇಸ್ನ ವಿಟ್ನೆಸ್ ಮಾಡ್ತಾ ಇರೋದು. ಇಟ್ ಈಸ್ ಸೋ ಬ್ಯೂಟಿಫುಲ್, ಐ ಕೆನಾಟ್ ಜಸ್ಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಒಂದು ಬ್ಯೂಟಿಫುಲ್ ಬ್ರೇಕ್ ಆದಮೇಲೆ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗ್ಯಾಂಗ್ಟಾಕಿಂದ ಲಾಚುಂಗ್ ಬರಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ 120 ಕಿಲೋಮೀಟರ್ಸ್ ಆಗುತ್ತೆ. ನೀವು ಅಂದ್ಕೊಳ್ಬೋದು 120 ಕಿಲೋಮೀಟರ್ಸ್ಗೆ ಯಾಕೆ 3 ಡೇಸ್ ಆ್ಯಂಡ್ ಯಾಕೆ 45,000 ರುಪೀಸ್ ಚಾರ್ಜ್ ಮಾಡ್ತಾರೆ ಅಂತ. ಬಿಕಾಸ್ 120 ಕಿಲೋಮೀಟರ್ಸ್ಗೆ ಅರೌಂಡ್ 5 to 7 hours ಜರ್ನಿ ಆಗುತ್ತೆ. ಹಾಗಾಗಿ ಇಲ್ಲಿನ ಡ್ರೈವರ್ಸ್ ತುಂಬಾ ಕಷ್ಟಪಡ್ತಾರೆ. ರೋಡ್ ಅಷ್ಟು ಡಿಫಿಕಲ್ಟ್ ಆಗಿರುತ್ತೆ. ಆ್ಯಂಡ್ ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಅಲೋ ಮಾಡೋದೇ ಇಲ್ಲ. ಯು ಇದರ್ ನೀಡ್ ಪ್ರೈವೇಟ್ ಜೀಪ್ ಆರ್ SUVs ಲೈಕ್ ಟಾಟಾ ಸುಮೋ ಆರ್ ಇನೋವಾ, ಈ ಥರ ಗಾಡೀಸ್ ಅಷ್ಟೇ ಇಲ್ಲಿ ಅಲೋ ಮಾಡೋದು. ಆ್ಯಂಡ್ ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿದ್ದರಿಂದ ಯು ನೀಡ್ ಅ ಸ್ಪೆಷಲ್ ಪರ್ಮಿಟ್, ಇಟ್ಸ್ ಮ್ಯಾಂಡೇಟ್ರಿ. ಇವಾಗ ಲಂಚ್ ಟೈಮ್ ಆಗಿರೋದ್ರಿಂದ ಒಂದು ಲಂಚ್ ಬ್ರೇಕ್ ತೊಗೊಂಡಿದ್ದೀವಿ. ಇದು ಕೂಡ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್ ಆಲ್ ದ ಟೂರಿಸ್ಟ್ ವಿಲ್ ಕಮ್ ಫಾರ್ ಲಂಚ್, ಬಿಕಾಸ್ ಎಲ್ಲ ಪ್ಯಾಕೇಜಲ್ಲಿ ಬರೋದ್ರಿಂದ ಎಲ್ಲರಿಗೂ ಮಧ್ಯಾಹ್ನದ ಊಟಕ್ಕೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಅರೌಂಡ್ 10 AM ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಅರೌಂಡ್ 12:30 PM ಆಗಿದೆ. ಪ್ಯಾಕೇಜಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಇನ್ಕ್ಲೂಡ್ ಇರುತ್ತೆ. ಆಫ್ಟರ್ ಎ ಲಂಚ್ ಬ್ರೇಕ್ ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ರೋಡ್ ಸೈಡಲ್ಲಿ ಆರೆಂಜಸ್ನ ಸೇಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಮನೆ ಮುಂದೆನೇ ಆರೆಂಜಸ್ ಬೆಳೀತಾರೆ. ಸೊ ಹಾಗಾಗಿ ಇಲ್ಲಿ ಬೇರೆ ಯಾವ ಫ್ರೂಟ್ಸ್ ಸಿಗುತ್ತೆ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಆರೆಂಜಸ್ ಮಾತ್ರ ನಿಮಗೆ ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ರೋಡ್ ಅಂತೂ ತುಂಬಾ ಡಿಫಿಕಲ್ಟ್ ಇದೆ. ಅಟ್ ಸಮ್ ಪಾಯಿಂಟ್ ನನಗೂ ಭಯ ಆಯಿತು. ಬಿಕಾಸ್ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಪಾತಾಳ ಇದೆ ಆ್ಯಂಡ್ ರೋಡ್ ತುಂಬ ಚಿಕ್ಕದಿದೆ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಮಾತ್ರನೇ ಡ್ರೈವ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಇಲ್ಲಿ ಪ್ರೈವೇಟ್ ಜೀಪ್ಸ್ ಮತ್ತು SUVನ ಅಷ್ಟೇ ಅಲೋ ಮಾಡೋದು. ಅದ್ರ ಜೊತೆ ಬೈಕರ್ಸ್ ಕೂಡ ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ದಿಸ್ ಇಸ್ ಒನ್ ವೇ ಟುವರ್ಡ್ಸ್ ಲಾಚುಂಗ್ ಹೋಗೋಕೆ ಅಷ್ಟೇ ಇದಿರೋದು. ಆಪೋಸಿಟ್ ಬೇರೆ ಯಾವ ವೆಹಿಕಲ್ ಬಂದ್ರೂ ಜಾಗ ಇರೋದಿಲ್ಲ. ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ಮೇಲೆ ಒಂದು ಬ್ಯೂಟಿಫುಲ್ ಆದ ವ್ಯೂ ಸಿಕ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ವೆಹಿಕಲ್ ಮೂಮೆಂಟ್ಸ್ ತುಂಬಾ ಇದೆ. ರೋಡ್ ಅಂತೂ ತುಂಬ ಹಾಳಾಗಿದೆ. ಅದ್ರ ಜೊತೆ ತುಂಬ ಧೂಳಿದೆ. ಆದರೂ ಕೂಡ ಐ ವಂಡರ್ ಈ ವಾಟರ್ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಗಿರೋಕ್ಕೆ ಸಾಧ್ಯ ಅಂದ್ಬಿಟ್ಟು. ನನಗಂತೂ ಆ ಪ್ಲೇಸಿಂದ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಬಿಕಾಸ್ ಆ ವಾಟರ್ ಆ್ಯಂಡ್ ದಟ್ ಪ್ಲೇಸ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್. ಬಟ್ ಎನಿವೇಸ್ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕಾಗಿತ್ತು. ಸೊ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಅಗೇನ್. ರೋಡಲ್ಲಿ ಇಷ್ಟು ಧೂಳಿತ್ತು ಅಂದರೆ ಡ್ರೈವರ್ಗೆ ಮುಂದೆ ರೋಡ್ ಕೂಡ ಕಾಣಿಸ್ತಾ ಇರಲಿಲ್ಲ. ಗ್ಲಾಸ್ ಎಲ್ಲ ಅಷ್ಟು ಧೂಳಾಗ್ಬಿಟ್ಟಿತ್ತು. ಸೊ ಹಿ ಡಿಸೈಡೆಡ್ ಕ್ಲೀನ್ ಮಾಡೋಣ ಅಂತ. ಸೊ ಕಿಶನ್ ಕೂಡ ಬಾಟಲಲ್ಲಿ ನೀರು ತೊಗೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ ಡ್ರೈವರ್ಗೆ. ನೀವು ಅಂದ್ಕೊಳ್ಬೋದು ಈ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿ ವಿಡಿಯೋನ ಯಾಕೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಇದೆಲ್ಲ ಒಂದು ಗುಡ್ ಮೆಮೊರೀಸ್. ನಾವು ಥ್ರೂ ಔಟ್ ಆ ಜರ್ನಿ ಏನೇನು ಮಾಡಿದ್ವಿ ಅಂತ ಆ ಮೆಮೊರಿನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ.
ನನಗೆ ಈ ರೋಡ್ ಸ್ವಲ್ಪ ಸ್ಕೇರಿ ಅನ್ನಿಸ್ತು, ಬಿಕಾಸ್ ರೈಟ್ ಸೈಡಲ್ಲಿ ನೋಡಿದ್ರೆ ಪಾತಾಳ ಇದೆ, ರೋಡ್ ಕೂಡ ಚಿಕ್ಕದಾಗಿದೆ, ತುಂಬ ಟರ್ನಿಂಗ್ಸ್ ಇದೆ, ಅದ್ರ ಜೊತೆ ಕತ್ಲಾಗ್ತಾ ಇದೆ. ಟೈಮ್ ಇನ್ನು 5 PM, ಅಷ್ಟು ಬೇಗ ಕತ್ಲಾಗ್ತಾ ಇದೆ ಇಲ್ಲಿ. ಸೊ ಈ ರೋಡ್ ಸ್ವಲ್ಪ ಸ್ಕೇರಿ ಅನ್ನಿಸ್ತು, ಟು ಬಿ ಫ್ರ್ಯಾಂಕ್. ನಾವು ಹೋಗ್ತಾ ಇರೋ ಲಾಚುಂಗ್ ಟೌನ್ 8610 ಫೀಟ್ ಅಬೋವ್ ಇದೆ ಸಿ ಲೆವೆಲಿಂದ. ಆ್ಯಕ್ಚುಲಿ ಗ್ಯಾಂಗ್ಟಾಕ್ಗೆ 5118 ಫೀಟ್ ಅಬೋವ್ ಇದೆ ಸಿ ಲೆವೆಲಿಂದ. 5:30ಗೇನೆ ಇಷ್ಟು ಕತ್ಲಾಗಿತ್ತು ಇಲ್ಲಿ. ಅದ್ರ ಜೊತೆ ನಾವು ತುಂಬ ಮೇಲ್ ಬಂದುಬಿಟ್ಟಿದ್ದೀವಿ. ಫೈನಲಿ ನಮಗೊಂದು ಶಾಪ್ ಸಿಕ್ತು, ಆ್ಯಂಡ್ ಎಲ್ಲ ಬೈಕ್ ರೈಡರ್ಸ್ ಮತ್ತು ಟೂರಿಸ್ಟ್ ಎಲ್ಲನೂ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಕ್ರೌಡ್ ಕೂಡ ಇಲ್ಲಿ ಜಾಸ್ತಿ ಇದೆ. ಒಂದು ಮ್ಯಾಗಿ ತೊಗೊಳೋದಕ್ಕೆ ವಿ ಹ್ಯಾವ್ ಸ್ಪೆಂಡ್ ಮೋರ್ ದೆನ್ 1 hour ಇಲ್ಲಿ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಟೆಂಪ್ರೇಚರ್ ಬಂದು 3 ಡಿಗ್ರಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಫೈನಲಿ ಅರೌಂಡ್ 7:30 PM ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ. ಗ್ಯಾಂಗ್ಟಾಕ್ನ ಬೆಳಗ್ಗೆ 10 ಗಂಟೆಗೆ ಬಿಟ್ಟಿದ್ದು, ಇವಾಗ 7:30ಗೆ ಬಂದು ರೀಚ್ ಆಗಿದ್ದೀವಿ ಲಾಚುಂಗ್ನ. ನೀವೇ ನೋಡಿ ಎಷ್ಟು ಅವರ್ಸ್ ಆಗಿದೆ ಅಂತ. ಸೊ ನಾವು ಪ್ಯಾಕೇಜಲ್ಲಿ ಬರೋದ್ರಿಂದ ಈ ಥರನೇ ಸ್ಟೇ ಅವೈಲೇಬಲ್ ಇರೋದಿಲ್ಲಿ. ಅದ್ರ ಜೊತೆ ಡಿನ್ನರ್ ಕೂಡ ಅವೈಲೇಬಲ್ ಇದೆ. ಸೊ ನಾವು ನಮ್ಮ ಡಿನ್ನರ್ನ ಮುಗಿಸಿ ಬೇಗನೆ ಇವತ್ತು ನಾವು ಮಲ್ಕೋಬೇಕು, ಬಿಕಾಸ್ ನಾಳೆ ನಾವು ನಮ್ಮ ಡೇನ ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾಳೆ ನಾವೆಲ್ಲೋದ್ವಿ ಅಂತ ತಿಳ್ಕೊಳ್ಳೋಕ್ಕೆ ಕೀಪ್ ವಾಚಿಂಗ್ ದಿ ವಿಡಿಯೋ. ಗುಡ್ ಮಾರ್ನಿಂಗ್ ಎವ್ರಿವಾನ್. ಏನಿದು ವಿಡಿಯೋ ಮಧ್ಯದಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು, ನಿನ್ನೆ ಮತ್ತು ಇವತ್ತಿನ ವ್ಲಾಗ್ನ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ಮಧ್ಯದಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ಎ ನ್ಯೂ ಡೇ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ನ್ಯೂ ಪ್ಲೇಸ್. ಇವತ್ತಿನ ಬ್ರೇಕ್ಫಾಸ್ಟ್ ಬ್ರೆಡ್ ಆ್ಯಂಡ್ ಜಾಮ್ ಆಗಿತ್ತು. ಯಾಕೆ ಅಂತ ರೀಸನ್ನ ಆಮೇಲೆ ಹೇಳ್ತೀನಿ. ನಾವಿವತ್ತು ಹೋಗ್ತಾ ಇರೋವಂಥ ಪ್ಲೇಸಲ್ಲಿ ಸ್ನೋ ಇದೆ. ನಾವು ನಮ್ಮ ಜಾಕೆಟ್ಸ್ ಮತ್ತು ಸ್ನೋ ಬೂಟ್ಸ್ನ ಬ್ಯಾಂಗ್ಳೂರಿಂದನೇ ಕ್ಯಾರಿ ಮಾಡಿದ್ವಿ. ಇನ್ ಕೇಸ್ ನೀವೇನಾದರೂ ನಿಮ್ಮ ಜಾಕೆಟ್ಸ್ ಅಥವಾ ಸ್ನೋ ಬೂಟ್ಸ್ನ ತಂದಿಲ್ಲ ಅಂದರೆ ಪರವಾಗಿಲ್ಲ, ಇಲ್ಲೇ ನಿಮಗೆ ರೆಂಟಿಗೆ ಕೊಡ್ತಾರೆ. ಈ ಜಾಕೆಟ್ 100 rupees. ಸೊ ನೀವು ಇಲ್ಲಿ ರೆಂಟಿಗೆ ತೊಗೊಳ್ಬೋದು. ನಾವಿರೋ ಪ್ಲೇಸಿಂದ ಆ ಪ್ಲೇಸ್ನ ರೀಚ್ ಆಗೋಕ್ಕೆ ಅರೌಂಡ್ 51 kilometers ಆಗುತ್ತೆ. ಸೊ ಇವಾಗ ಟೈಮ್ 8 AM ಆಗಿದೆ. ವಿಲ್ ಸಿ ಅದೆಷ್ಟು ಗಂಟೆಗೆ ಹೋಗಿ ನಾವು ರೀಚ್ ಆಗ್ತೀವಿ ಅಂತ. ನಾವಿವತ್ತು ಹೋಗ್ತಾ ಇರೋವಂಥ ಪ್ಲೇಸ್ 15,300 ಫೀಟ್ ಅಬೋವ್ ಇದೆ ಫ್ರಮ್ ದಿ ಸಿ ಲೆವೆಲ್. ಅಷ್ಟು ಹೈ ಆಲ್ಟಿಟ್ಯೂಡ್ ಹೋಗುವಾಗ ಹೆವಿ ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿ ಬ್ರೆಡ್ ಜಾಮ್ ಪ್ರೊವೈಡ್ ಮಾಡಿದ್ರು. ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. ನಾವಿವಾಗ ಬಂದಿರೋ ಅಂಥ ಪ್ಲೇಸ್ ಯುಮ್ತಂಗ್ ವ್ಯಾಲಿ. ಇದು 12,000 ಫೀಟ್ ಅಬೋವ್ ಇದೆ. ಏಪ್ರಿಲ್ ಟು ಜೂನಲ್ಲಿ ಬಂದರೆ ತುಂಬ ಬ್ಯೂಟಿಫುಲ್ಲಾಗಿ ಫ್ಲವರ್ಸ್ ಎಲ್ಲ ಇರುತ್ತೆ ಇಲ್ಲಿ. ಸೊ ಇವಾಗ ಖಾಲಿ ಇದೆ. ಇದು ನಮ್ಮ ಡೆಸ್ಟಿನೇಷನ್ ಅಲ್ಲ, ನಮ್ಮದು ಫೈನಲ್ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನು 3,000 ಫೀಟ್ ಅಬೋವ್ ಹೋಗಬೇಕು. ನಾವಿವಾಗ ಯುಮ್ತಂಗ್ ವ್ಯಾಲಿನ ಮುಗಿಸಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಅದು 0 ಪಾಯಿಂಟ್. ಇಟ್ಸ್ ಎ ಫೈನಲ್ ಡೆಸ್ಟಿನೇಷನ್. ಇಲ್ಲಿಂದ ಅಗೇನ್ 3,000 ಫೀಟ್ ಅಬೋವ್ ಹೋಗಬೇಕಾಗತ್ತೆ. 3,000 ಫೀಟ್ ಅಬೋವ್ ಹೋಗೋದಕ್ಕೆ ನಮಗಿನ 1.5 hours ಬೇಕಾಗುತ್ತೆ. ರೋಡ್ಸ್ ಅಂದರೂ ತುಂಬ ಬ್ಯೂಟಿಫುಲ್ಲಾಗಿ ಸ್ಮೂತಾಗಿದೆ, ಯಾವುದೇ ರೀತಿಯಾದ ಡಿಫಿಕಲ್ಟ್ ರೋಡ್ಸ್ ಇಲ್ಲ. ಬಟ್ ಹೈ ಆಲ್ಟಿಟ್ಯೂಡ್ ಹೋಗ್ತಾ ಇರೋ ಹಾಗೆ ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್ ಆಗ್ಬೋದು ಸ್ವಲ್ಪ ಜನಕ್ಕೆ. ಆ್ಯಂಡ್ 0 ಪಾಯಿಂಟ್ ಬರೋದಕ್ಕೆ ನಮಗೆ ಮ್ಯಾಂಡೇಟ್ರಿ ಆಗಿ ಪರ್ಮಿಟ್ ಇರಲೇಬೇಕು, ಬಿಕಾಸ್ ಇದು ಬಾರ್ಡರ್ ಹತ್ರ ಇರೋದ್ರಿಂದ ಪರ್ಮಿಟ್ ಇಲ್ದಿರ ನಮ್ಮನ್ನು ಅಲೋ ಮಾಡೋದೇ ಇಲ್ಲ. ಆ್ಯಂಡ್ ಇದನ್ನು 0 ಪಾಯಿಂಟ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿಗೆ ಸಿವಿಲಿಯನ್ ರೋಡ್ ಎಂಡ್ ಆಗುತ್ತೆ. ಸೊ ಹಾಗಾಗಿ ಇದನ್ನು 0 ಪಾಯಿಂಟ್ ಅಂತ ಕರೀತಾರೆ. ಆ್ಯಂಡ್ 0 ಪಾಯಿಂಟ್ಗೆ ಬರೋದಕ್ಕೆ ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ಲೇ ಇರಬೇಕು. ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಅರೌಂಡ್ 8 AM ನಾವು ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಅರೌಂಡ್ 10:30 AM ಆಗಿದೆ. 2.5 hours ಆಯಿತು 50 kilometers ಬರೋದಕ್ಕೆ. ನಾವು ಕೂಡ ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಹೈ ಆಲ್ಟಿಟ್ಯೂಡಿಗೆ ಬಂದಿರೋದು. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾವು 12,000 ಫೀಟ್ ಅಬೋವ್ ಹೋಗಿದ್ವಿ. ಈ ಸಲ 15,300 ಫೀಟ್ ಅಬೋವ್ ಬಂದಿದ್ದೀವಿ. ಟ್ರಸ್ಟ್ ಮೀ, ಇಟ್ಸ್ ನಾಟ್ ಈಸಿ. 15,000 ಅಬೋವ್ ಇರೋದ್ರಿಂದ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಯಾರಿಗಾದ್ರೂ ವೀಸಿಂಗ್ ಇದ್ದರೆ ಇಲ್ಲ ಅಸ್ತಮಾ ಪ್ರಾಬ್ಲಮ್ ಇದ್ದರೆ ತುಂಬ ಕಷ್ಟ ಅಂಥ ಪೀಪಲ್ ಇಲ್ಲಿಗೆ ಬರೋದು. ಸ್ವಲ್ಪ ಏಜ್ ಆಗಿರೋರು ಬಂದಿದ್ರು, ಮಕ್ಕಳನ್ನ ಕರ್ಕೊಂಬಂದಿದ್ರು, ಅವ್ರಿಗೆಲ್ಲ ಆಕ್ಸಿಜನ್ ಪ್ರಾಬ್ಲಮ್ ತುಂಬ ಆಗ್ತಾಯಿತ್ತು. ಸೊ ಹಾಗಾಗಿ ಆಕ್ಸಿಜನ್ ಬಾಟಲ್ ಇಟ್ಕೊಂಡು ಓಡಾಡ್ತಾಯಿದ್ರು. ಅಷ್ಟೇ ಅಲ್ದಿರ ಈವನ್ ಯಂಗ್ ಪೀಪಲ್ ಅವರು ಕೂಡ ಆಕ್ಸಿಜನ್ ಬಾಟಲ್ ಇಟ್ಕೊಂಡು ಓಡಾಡ್ತಾಯಿದ್ರು. ನಾಟ್ ಎವ್ರಿ ಒನ್ ಕ್ಯಾನ್ ಸಸ್ಟೈನ್ ಹಿಯರ್. ಸೊ ಹಾಗಾಗಿ ಆಕ್ಸಿಜನ್ ಬಾಟಲ್ನ ಇಲ್ಲೇ ಮಾರ್ತಾ ಇರ್ತಾರೆ, ತೊಗೊಳ್ಳೇಬೇಕಾಗುತ್ತೆ ಅಟ್ ಸಮ್ ಪಾಯಿಂಟ್. ವಿ ರಿಯಲಿ ಹ್ಯಾಡ್ ಎ ಗ್ರೇಟ್ ಟೈಮ್. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಐ ಆಮ್ ನಾಟ್ ಜಸ್ಟ್ ಎಕ್ಸಾಜುರೇಟಿಂಗ್. ಟ್ರಸ್ಟ್ ಮೀ, ಲೈಫಲ್ಲಿ ಒಂದ್ಸಲಿನಾದರೂ ಈ ಥರ ಒಂದು ಪ್ಲೇಸಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ವಿ ಆರ್ ಗೋನ ಚೆರಿಶ್ ದಿಸ್ ಮೂಮೆಂಟ್ ಫಾರ್ ಲೈಫ್ ಟೈಮ್. ಐ ಬಿಲೀವ್ ನಿಮ್ಮೆಲ್ರಿಗೂ 0 ಪಾಯಿಂಟ್ ಇಷ್ಟ ಆಗಿದೆ ಅಂತ. ನನ್ನ ಕೈಲಿ ಇಷ್ಟ ಆಗುತ್ತೆ ಅಷ್ಟು ನಿಮಗೆ 0 ಪಾಯಿಂಟ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ವಿಡಿಯೋದಲ್ಲಿ. ಇಫ್ ಪಾಸಿಬಲ್ ನೀವು ಕೂಡ ಈ ಥರ ಒಂದು ಪ್ಲೇಸಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಯು ಗೋನ ಲವ್ ಇಟ್. 0 ಪಾಯಿಂಟಿಂದ ರಿಟರ್ನ್ ಬರ್ತಾ ಆನ್ ದಿ ವೇ ಒಂದು ಬ್ಯೂಟಿಫುಲ್ ಸ್ಪಾಟ್ ಕಾಣಿಸ್ತು. ಹಾಗೆ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಂತೂ ಸಡನ್ನಾಗಿ ಟೆಂಪ್ರೇಚರ್ ಡ್ರಾಪ್ ಆಗಿಬಿಡುತ್ತೆ. ಆಲ್ರೆಡಿ 7 ಡಿಗ್ರಿ ಇತ್ತು, ಇವಾಗ ಆಲ್ರೆಡಿ 4 ಡಿಗ್ರಿ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ವಾಟರ್ ಕೂಡ ಐಸ್ ಕ್ಯೂಬ್ ಥರ ಆಗಿಬಿಟ್ಟಿದೆ.
ಸೊ ಯಾವಾಗ ಟೆಂಪರೇಚರ್ ಡ್ರಾಪ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆಲ್ರೆಡಿ ಟೈಮ್ 4 PM ಆಗಿಬಿಟ್ಟಿತ್ತು. ಲಂಚ್ ಕೂಡ ನಾವು ಹೊರಗಡೆ ಎಲ್ಲೂ ಮಾಡಿರಲಿಲ್ಲ, ಬಿಕಾಸ್ ಪ್ಯಾಕೇಜಲ್ಲಿ ಲಂಚ್ ಅವೈಲೇಬಲ್ ಇರೋದ್ರಿಂದ ನಾವು ರೂಮ್ಗೆ ಬಂದು ಲಂಚ್ ಮಾಡ್ಕೊಂಡ್ವಿ. ಇನ್ನು 4 PM ಆಗಿದೆ, ಬಟ್ ಸ್ಟಿಲ್ ಆಲ್ರೆಡಿ ಕತ್ಲಾಗಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಡಿನ್ನರ್ ಪ್ಯಾಕೇಜಲ್ಲೇ ಅವೈಲೇಬಲ್ ಇತ್ತು. ನಾವು ಕೂಡ ನಮ್ಮ ಡಿನ್ನರ್ನ ಬೇಗ ಮುಗಿಸ್ಕೊಂಡ್ವಿ, ಬಿಕಾಸ್ ತುಂಬಾ ಕತ್ಲಿದೆ, ಇನ್ನೆಲ್ಲೂ ಹೊರಗಡೆ ಹೋಗೋಕ್ಕೂ ಆಗೋಲ್ಲ. ಹಾಗಾಗಿ ಡಿನ್ನರ್ನ ಬೇಗ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಬಿಕಾಸ್ ಇಲ್ಲಿ ಫೈರ್ ಕ್ಯಾಂಪ್ ಇಲ್ದಿರ ಸಸ್ಟೈನ್ ಆಗೋದು ತುಂಬಾ ಕಷ್ಟ ಇದೆ. ಟೆಂಪ್ರೇಚರ್ ತುಂಬ ಅನ್ಪ್ರೆಡಿಕ್ಟಬಲ್ ಆಗಿದೆ, ಯಾವಾಗ ಡ್ರಾಪ್ ಆಗುತ್ತೆ -ಡಿಗ್ರಿಗೆ ಹೋಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಎನಿವೇ, ಇವತ್ತಿಗೆ ನಾವು ಡೇನ ಎಂಡ್ ಮಾಡ್ತಾ ಇದ್ದೀವಿ, ಬಿಕಾಸ್ ನಾಳೆ ಮತ್ತೆ ನಾವು 4:30 AM ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋದಿದೆ. ಇವಾಗ ಟೈಮ್ ಅರೌಂಡ್ 4:30 AM ಆಗಿದೆ. ಲಾಚುಂಗಿಂದ ಗ್ಯಾಂಗ್ಟಾಕಿಗೆ ಹೊರಟಿದ್ದೀವಿ. ದಿಸ್ ಇಸ್ ದ ಬೆಸ್ಟ್ ಟೈಮ್, ಜಾಸ್ತಿ ವೆಹಿಕಲ್ಸ್ ಇರೋದಿಲ್ಲ ಆ್ಯಂಡ್ ಬೇರೆ ರೂಟಲ್ಲಿ ಕೂಡ ಹೋಗ್ಬೋದು. ಅರೌಂಡ್ 9 AM ನಾವು ಗ್ಯಾಂಗ್ಟಾಕ್ನ ರೀಚ್ ಆದ್ವಿ. 4.5 hours ಬಂದು ರೀಚ್ ಆಗಿದ್ದೀವಿ. ಗ್ಯಾಂಗ್ಟಾಕ್ಗೆ ರೀಚ್ ಆದಮೇಲೆ ನಾವು ನಮ್ಮ ಕಾರ್ ತೊಗೊಂಡು ಸಿಕ್ಕಿಮ್ಗೆ ಗುಡ್ ಬೈ ಹೇಳಿ ಮತ್ತೆ ನಾವು ನಮ್ಮ ಜರ್ನಿನ ನೆಕ್ಸ್ಟ್ ಸಿಟಿಗೆ ಕಂಟಿನ್ಯೂ ಮಾಡಿದ್ದೀವಿ. ನಾವು ನೆಕ್ಸ್ಟ್ ಯಾವ ಸಿಟಿಗೆ ಹೋದ್ವಿ ಅಂತ ತಿಳ್ಕೊಳ್ಳೋಕ್ಕೆ ಯು ಹ್ಯಾವ್ ಟು ವೇಟ್. ಅಂಟಿಲ್ ದೆನ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.